ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಕ್ರಿಸ್ಮಸ್ ಅಂದ್ರೇ ಒಂಥರ ಸೆಲೆಬ್ರೇಷನ್, ಸಮಾರಂಭ, ಸಮಾರಾಧನೆ ಮತ್ತು ಗ್ರ್ಯಾಟಿಟ್ಯೂಡ್, ಧನ್ಯತಾ ಭಾವ, ಇದೆಲ್ಲವೂ ಈ ಕ್ರಿಸ್ಮಸ್ಸಲ್ಲಿ ಅಡಗಿರುತ್ತೆ ಅಲ್ವಾ? ನಿಮಗೆಲ್ಲ ಮೆರಿ ಕ್ರಿಸ್ಮಸ್ ಶುಭಾಶಯಗಳು. ಮತ್ತು ಕ್ರಿಸ್ಮಸ್ ಅಂತಂದರೆ ಗಿಫ್ಟ್ ಇರ್ಬೋದು, ಅಂದರೆ ಒಂದು ಉಡುಗೊರೆ ಇರ್ಬೋದು, ಇದೆಲ್ಲವೂ ಕ್ರಿಸ್ಮಸ್ ಅಂದರೆ ವರ್ಷ ಅಂತ್ಯ ಆಗ್ತಾ ಇರುತ್ತೆ, ಇದೆಲ್ಲವೂ ಅಲ್ಲಿ ಬರುತ್ತೆ. ಸೊ ನನಗೆ ನಿಮ್ಮಿಂದ ಒಂದು ಗಿಫ್ಟ್ ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಲ್ರೆಡಿ ಮಾಡಿದ್ರಿ ಅಂತಂದರೆ ಖಂಡಿತ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ತುಂಬ ಜನ ನಮ್ಮ ವೀಡಿಯೋಸ್ನ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಕಾಮೆಂಟ್ ಕೂಡ ಮಾಡ್ತೀರಾ. ಅದೇ ರೀತಿ ನಾನು ಕೂಡ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಇರ್ತೀನಿ. ಸೊ ಇದು ಎಲ್ಲವೂ ಒಂದು ಥರ ಒಂದು ಮಾತುಕತೆ ಹಾಗೆ ಸಹಜವಾಗಿ ಆಗ್ತಾ ಇರುತ್ತೆ. ಸೊ ಕ್ರಿಸ್ಮಸ್ ಹಬ್ಬ ಅಂತಂದಾಗ ವರ್ಷವೆಲ್ಲ ಕನಸುಗಳನ್ನು ಕಂಡಿರ್ತೀವಿ. ಈ ಕನಸುಗಳು ಯಾವುದ್ಯಾವುದು ಈಡೇರಿದೆಯೋ ಅದು ಮತ್ತೆ ಇನ್ನೂ ಕನಸುಗಳನ್ನು ಕಂಡು ಹೊಸ ವರ್ಷದತ್ತ ದಾಪುಗಾಲನ್ನು ಹಾಕ್ತೀವಿ. ಕ್ರಿಸ್ಮಸ್ ಆದ ನಂತರ ಕರೆಕ್ಟಾಗಿ ಒಂದು ವಾರಕ್ಕೆ ಹೊಸ ವರ್ಷ, ನ್ಯೂ ಇಯರ್ ಬರುತ್ತೆ ಅಲ್ವಾ? ಎಷ್ಟು ಸೊಗಸಾಗಿ ಅದು ಸ್ಪ್ಯಾನ್ ಆಗಿರುತ್ತೆ. ಒಂಥರ ಫೆಸ್ಟಿವ್ ಅಟ್ಮಾಸ್ಫಿಯರ್ ಅಂತಾರಲ್ಲ, ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಒಂದು ಕಥೆನ ಹೇಳ್ತೀನಿ ಕನಸಿನ ಬಗ್ಗೆ. ಕನಸು ಅನ್ನೋದು ಈಡೇರಿಸ್ಕೊಳ್ಳೋದಕ್ಕೆ ಎಲ್ರಿಗೂ ಇಷ್ಟ ಅಲ್ವಾ? ಡ್ರೀಮ್ಸ್ ಹ್ಯಾವ್ ಟು ಕಮ್ ಟ್ರೂ, ಇಲ್ಲಾಂದರೆ ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಕೆಲವೊಮ್ಮೆ ಕನಸು ಅಂದಾಗ ಕನಸನ್ನು ಈಡೇರಿಸ್ಕೋಬೇಕಾ, ಮನುಷ್ಯತ್ವ ಬೇಕಾ ಅನ್ನೋದು ಮುಖ್ಯ ಆಗುತ್ತೆ. ಒಂದು ಕಥೆನ ಹೇಳ್ತೀನಿ. 24 ವರ್ಷದ ಒಬ್ಬ ಪರ್ವತಾರೋಹಿ, ಇಸ್ರೇಲಿ ಪರ್ವತಾರೋಹಿ ನಡಾವ್ ಬೆನ್ ಯೆಹೂದ ಅನ್ನೋನು ಎವರೆಸ್ಟ್, ಪ್ರಪಂಚದ ಅತ್ಯಂತ ಉತ್ತುಂಗದ ಶಿಖರವಾದ ಎವರೆಸ್ಟನ್ನು ಹತ್ತುತ್ತಾ ಇರ್ತಾನೆ. ಅವನು ಇನ್ನೊಂದು 3-4 ಗಂಟೆಗಳು ಪರ್ವತಾರೋಹಣ ಮಾಡಿದರೆ ಶಿಖರದ ಉತ್ತುಂಗವನ್ನು, ಅಂದರೆ ಆ ಪೀಕನ್ನು ಮುಟ್ತಾನೆ. ಮತ್ತು ಅವನು ಒಂದು ರೆಕಾರ್ಡನ್ನು ಮಾಡ್ತಾನೆ. ತನ್ನ ಎಷ್ಟೋ ವರ್ಷದ ಕನಸನ್ನು ನೆನಸು ಮಾಡ್ಕೋತಾನೆ. ಯಾರಿಗೆ ಖುಷಿ ಇರಲ್ಲ? ಇನ್ನೇನು ಕೆಲವೇ ಗಂಟೆಗಳಲ್ಲಿ ನನ್ನ ಕನಸು ಈಡೇರುತ್ತೆ ಅಂತಂದಾಗ ಖಂಡಿತ ಖುಷಿ ಇರುತ್ತೆ. ಕೆಲವೊಮ್ಮೆ ಒಂದು ಯೂನಿವರ್ಸ್ ಅಂದರೆ ಬ್ರಹ್ಮಾಂಡ ಒಂದು ಪರೀಕ್ಷೆಯನ್ನು ಕೂಡ ಕೊಡುತ್ತೆ. ನಿನಗೆ ನಿನ್ನ ಕನಸು ಮುಖ್ಯನಾ, ಮನುಷ್ಯತ್ವ ಮುಖ್ಯನಾ ಅನ್ನೋ ಹಾಗೆ ಬೆನ್ ಯೆಹೂದ ವಿಷಯದಲ್ಲಿ ಕೂಡ ಹಾಗೆ ಆಗಿದ್ದು. ಆತ ಹೋಗ್ತಾ ನೋಡ್ತಾನೆ, ಒಂದು 2 ಹೆಣ ಬಿದ್ದಿರುತ್ತೆ. ಅಯ್ಯೋ ಇದೇನು ಹೆಣವ ಅಂತಂದಾಗ, ಪರ್ವತಾರೋಹಣ ಸುಲಭ ಅಲ್ಲ, ಪೂರ್ತಿ ಮಂಜು ಕೊರೆಯೋ ಚಳಿ ಇರುತ್ತೆ. ನೀವು ಎತ್ತರಕ್ಕೆ ಹೋಗ್ತಾ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ, ಆಕ್ಸಿಜನ್ ಇರೋದಿಲ್ಲ. ಸೊ ಹಾಗಾಗಿ ಕೆಲವರಿಗೆ ಅದನ್ನು ಪೂರ್ತಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಅವಾಗಷ್ಟೇ ಪ್ರಾಣವನ್ನು ಬಿಟ್ಟಂಥ ಒಂದಿಬ್ಬರು ಪರ್ವತಾರೋಹಣ ಮಾಡ್ತಾ ಇದ್ದಂಥ ವ್ಯಕ್ತಿಗಳ ಹೆಣ ಅವನಿಗೆ ಸಿಗುತ್ತೆ. ತುಂಬ ಬೇಜಾರಾಗುತ್ತೆ. ಮುಂದಕ್ಕೆ ಹೋಗ್ತಾನೆ, ಮತ್ತೊಬ್ಬ ವ್ಯಕ್ತಿ ಬಿದ್ದಿರ್ತಾನೆ. ಅದು ಹೆಣವ ಅಂದ್ಕೊಂಡಾಗ ಅಲ್ಲ, ಅವನಿಗೆ ಜೀವ ಇರುತ್ತೆ. ಬೆನ್ ಯೆಹೂದ ಅವನನ್ನು ಪರ್ವತ ಹತ್ತೋದಕ್ಕೆ ಮುಂಚೆ ಭೇಟಿ ಮಾಡಿರ್ತಾನೆ. ಅವನು ಆಯ್ದಿನ್ ಇರ್ಮಾಕ್ ಅಂತ ತುರ್ಕಿ ದೇಶದವನು. ಅವನನ್ನು ನೋಡಿದಾಗ ಅವನಿಗೆ ಇನ್ನೂ ಉಸಿರಾಟ ಇರುತ್ತೆ. ಆಗ ಬೆನ್ ಯೆಹೂದ ಹತ್ರ 2 ಆಯ್ಕೆಗಳಿರುತ್ತೆ. ಒಂದು, ತನ್ನ ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೆ ತನ್ನ ಕನಸನ್ನು ಬೆನ್ನು ಹತ್ತಿ ಅವನು ಇನ್ನೊಂದು 3-4 ಗಂಟೆಗಳು ಪರ್ವತಾರೋಹಣ ಮಾಡಿದ್ರೆ ಆ ಪರ್ವತದ ಉತ್ತುಂಗಕ್ಕೆ ಹೋಗ್ತಾನೆ, ಒಂದು ರೆಕಾರ್ಡನ್ನು ಮಾಡ್ತಾನೆ, ತನ್ನ ಕನಸನ್ನು ನೆನಸು ಮಾಡ್ಕೋತಾನೆ. ಸೊಗಸಲ್ವಾ ಕನಸನ್ನು ನೆನಸು ಮಾಡ್ಕೊಳ್ಳೋದು? ಆದರೆ ಮನುಷ್ಯತ್ವ ಅಂತಂದಾಗ ಅವನು ಮನುಷ್ಯತ್ವನ ಆಯ್ಕೆ ಮಾಡ್ಕೋತಾನೆ. ಈ ಆಯ್ದಿನ ಹೊತ್ಕೊಂಡು, ಅಂದರೆ ಒಬ್ಬರು ನಡೆಯೋದೇ ಕಷ್ಟ, ಆಯ್ದಿನ ಹೊತ್ಕೊಂಡು ಅವನು ಪರ್ವತವನ್ನು ಇಳಿಲಿಕ್ಕೆ ಶುರು ಮಾಡ್ತಾನೆ. ಯಾಕೆಂದರೆ ಹಾಗೆ ಬಿಟ್ಟು ಅವನು ಖಂಡಿತ ಸಾಯ್ತಾನೆ. ಆದರೆ ನಾನು ಅವನನ್ನು ಮೆಡಿಕಲ್ ಸರ್ವಿಸ್ ಇರೋ ಕಡೆ ಕರ್ಕೊಂಡು ಹೋದರೆ, ಪರ್ವತದ ತಪ್ಪಲಿಗೆ ಕರ್ಕೊಂಡು ಹೋದರೆ ಅಲ್ಲಿಂದ ಅವನನ್ನು ಬದುಕಿಸೋ ಒಂದು ಅವಕಾಶ ಇರುತ್ತೆ ಅಂತ ಹೇಳಿ ಅವನನ್ನು ಹೊತ್ಕೊಂಡು ಹೋಗ್ತಾನೆ. ಅಂದರೆ ಆ ಭಾರಗಳನ್ನು ಅವನು ಇಳಿಸ್ಬೇಕಾಗತ್ತೆ. ಒಂದು ಕಡೆ ಅವನ ಆಕ್ಸಿಜನ್ ಮಾಸ್ಕ್ ಕೂಡ ಕಟ್ಟಾಗಿ ಹೋಗುತ್ತೆ. ಈ ಆಯ್ದಿನ್ ಅವಾಗವಾಗ ಅವನು ಜ್ಞಾನ ಬಂದಾಗ ವಿಪರೀತ ನೋವಿನಿಂದ ಕಿರ್ಚಾಡಿ ಬಳಲ್ತಾ ಇರ್ತಾನೆ. 9 ಗಂಟೆಗಳ ಕಾಲ ಸತತವಾಗಿ ಆಯ್ದಿನ ಹೆಗಲ ಮೇಲೆ ಹೊತ್ತಂಥ ಬೆನ್ ಯೆಹೂದ ಕೊನೆಗೆ ಪರ್ವತದ ತಪ್ಪಲನ್ನು ತಲುಪ್ತಾನೆ. ಅಲ್ಲಿ ತಲುಪಿದಾಗ ಅಲ್ಲಿ ಮೆಡಿಕಲ್ ಫೆಸಿಲಿಟೀಸ್, ಆ ಬೇಸಿಕ್ ಎಷ್ಟು ಮಾಡ್ಬೋದು ಅಷ್ಟನ್ನು ಮಾಡಿ ಅಲ್ಲಿಂದ ಇಬ್ಬರನ್ನು ಕಠ್ಮಂಡುಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರ ಚಿಕಿತ್ಸೆ ಆಗುತ್ತೆ. ಫ್ರಾಸ್ಟ್ ಬೈಟ್ ಅಂತ ಹೇಳ್ತಾರೆ. ಅಂದರೆ ಆ ಮಂಜಿನಿಂದ ನರನಾಡಿಗಳೆಲ್ಲ ಫ್ರೀಸ್ ಆಗಿ ನರನಾಡಿಗಳು ಸತ್ತೋಗುತ್ತೆ. ಆವಾಗ ಬೆರಳುಗಳನ್ನು ಕಟ್ ಮಾಡೋದರ ಬಿಟ್ಟು ಬೇರೆ ದಾರಿ ಇರೋದಿಲ್ಲ. ಹಾಗೆ ಇಬ್ಬರಿಗೂ, ಆಯ್ದಿನ್ಗೂ ಸಹ ಬೆನ್ ಯೆಹೂದಾಗೆ ಸಹ
ಫ್ರಾಸ್ಟ್ ಬೈಟ್ ಕೂಡ ಆಗಿರುತ್ತೆ. ಆದರೆ ಬೆನ್ ಯಹೂದ ಅದೇ ಹೇಳ್ತಾನೆ, ನಾನು ಹೋಗಿ ನನ್ನ ಕನಸನ್ನು ನೆರವೇರಿಸ್ಕೋಬೋದಾಗಿತ್ತು, ಆದರೆ ಮನುಷ್ಯತ್ವ ಅಲ್ಲಿ ಸಾಯ್ತಿತ್ತು. ಇಲ್ಲಿ ನನ್ನ ಕನಸನ್ನು ನಾನು ಪಕ್ಕಕ್ಕಿಟ್ಟೆ, ಆದರೆ ಒಂದು ವ್ಯಕ್ತಿಯ ಜೀವವನ್ನು ಉಳಿಸ್ದೆ. ಕನಸು ಮತ್ತೆ ನಾನು ಈಡೇರಿಸ್ಕೋಬೋದು, ಆದರೆ ಒಂದು ವ್ಯಕ್ತಿಯ ಜೀವ ಹೋದರೆ ಮತ್ತೆ ತರೋದಕ್ಕಾಗಲ್ಲ. ಸೊ ನೀವು ಯಾವಾಗಲೂ ಆಯ್ಕೆ ಮಾಡ್ಕೋಬೇಕಂದಾಗ ಕನಸು ತುಂಬ ಮುಖ್ಯ. ಆದರೆ ಮನುಷ್ಯತ್ವವನ್ನು ಮೆಟ್ಟಿ ನಿಲ್ಲೋ ಕನಸು ಅಂದಾಗ ನೀವು ಯೋಚನೆ ಮಾಡಬೇಕು. ಮನುಷ್ಯತ್ವ ಅನ್ನೋದು ನಮ್ಮ ಆತ್ಮದ ಜೊತೆ ಹುಟ್ಟಿ ಬಂದಂಥದ್ದು. ಅದನ್ನು ಬಿಟ್ಕೊಟ್ಟು ನಾವು ಏನೇ ಸಾಧಿಸಿದ್ರು ಅದು ಸಾಧನೆ ಆಗೋದಿಲ್ಲ. ಈಗ ಕತೆ ಆಯಿತು, ಈಗ ನಾನು ಹೇಳೋ ವಿಚಾರಕ್ಕೆ ಬರೋಣ. ಕ್ರಿಸ್ಮಸ್ ಅಂತ ಹೇಳಿದೆ. ಸೊ ಇದು ಒಂದು ಜಾಪನೀಸ್ ಪ್ರಾಕ್ಟೀಸ್, ಯೋಶುಕು ಅಂತ. ಹೇಳೋಕ್ಕೆ ಚೆನ್ನಾಗಿದೆ ಅಲ್ಲ, ಯೋಶುಕು ಒಂಥರ ಮುದ್ದಾಗಿ ಮಕ್ಕಳ ಹೆಸರಿದ್ದಾಗಿದೆ. ಯೋಶುಕು ಇದೇನು ಅಂತಂದರೆ, ನಿಮ್ಮ ಕನಸುಗಳನ್ನು ಸಂಭ್ರಮಿಸಿ, ನಿಮ್ಮ ಕನಸುಗಳನ್ನು ಸಮಾರಾಧನೆ ಪಡಿಸಿ, ಸೆಲೆಬ್ರೇಟ್ ಯುವರ್ ಡ್ರೀಮ್ಸ್ ಅಂತ. ಅಂದರೆ ಕನಸು ತಾನೆ ಅಂತ ಹೇಳಿ ಬಿಡಬೇಡಿ. ಅದು ನೀವು ಕನಸು ಅಂತಂದಾಗ ಅದಕ್ಕೆ ಅಷ್ಟು ಪೋಷಣೆಯನ್ನು ನೀಡಬೇಕು. ಪೋಷಣೆ ಏನಿಲ್ಲಿ, ಅದು ಕನಸು ಬೆಳಿಬೇಕು ಅಂದರೆ ಹೇಗೆ ನರ್ಚರ್ ಮಾಡಬೇಕು, ಹೌ ಟು ನರ್ಚರ್ ಯುವರ್ ಡ್ರೀಮ್ಸ್ ಅಂದರೆ ಗ್ರ್ಯಾಟಿಟ್ಯೂಡ್. ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ತುಂಬ ಮುಖ್ಯ ಆಗುತ್ತೆ. ಮತ್ತು ಖುಷಿ ಪಡಬೇಕು. ನಿಮ್ಮ ಭಾವನೆ ಮೇಲೇ ನಿಮಗೆ ಯಾವುದೇ ಒಂದು ವಿಷಯನೂ ಮ್ಯಾನಿಫೆಸ್ಟ್ ಆಗೋದು. ಸೊ ಅದು ಕನಸು ಯಾಕೆ ಅಂತಂದರೆ ಅದಿನ್ನೂ ನೆನೆಸಾಗದಿರೋದಕ್ಕೆ. ಈಗ ಆಲ್ರೆಡಿ ಒಬ್ರ ಹತ್ರ ಒಂದು ರೋಡ್ಸ್ಟರ್ 350cc ಬೈಕ್ ಇತ್ತು ಅಂದರೆ ಅವ್ರು ಅದ್ರ ಬಗ್ಗೆ ಕನಸು ಕಾಣಲ್ಲ, ಯಾಕೆಂದರೆ ಅದು ಟಿಕ್ ಆಗೋಯ್ತು, ಅದ್ರ ಬಗ್ಗೆ ಕನಸು ಕಾಣಲ್ಲ, ಇನ್ನೇಂದ್ರ ಬಗ್ಗೆನೋ ಕನಸು ಕಾಣ್ತಾರೆ. ಅದು ಸಿಗೋವರೆಗೂ ಅದು ಕನಸಾಗಿರುತ್ತೆ. ನನಸಾದ್ಮೇಲೆ ಅದನ್ನು ಯೋಚನೆ ಮಾಡಲ್ಲ, ಖುಷಿ ಪಡ್ತೀವಿ. ಸೊ ಅದು ಆಗೋ ಮುಂಚೆನೇ, ಕನಸಾಗಿದ್ದಾಗಲೇ ನೀವು ಖುಷಿ ಪಟ್ಟಾಗ, ಅದರ ಬಗ್ಗೆ ಸಂಭ್ರಮಿಸಿದಾಗ, ಅದಕ್ಕೆ ಒಂದು ಗ್ರ್ಯಾಟಿಟ್ಯೂಡನ್ನು ಕೊಟ್ಟಾಗ, ಧನ್ಯತೆಯನ್ನು ಕೊಟ್ಟಾಗ, ಕೃತಜ್ಞತೆಯನ್ನು ಹೇಳಿದಾಗ ಅದು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಯಾವುದೇ ಒಂದು ವಿಷಯ ಇರ್ಬೋದು, ಅದು ನಿಜ ಆಗೋ ಮುಂಚೆನೇ ಸಂಭ್ರಮಿಸಿ. ಈಗ ಉದಾಹರಣೆಗೆ 2026 ನನಗೆ ತುಂಬ ಚೆನ್ನಾಗಿ ಇದೆ. ನಾನು ಹೆಸರನ್ನು, ಕೀರ್ತಿಯನ್ನು, ಅಬಂಡನ್ಸ್ ಅಂದರೆ ಅಭಿವೃದ್ಧಿಯನ್ನು ಇರ್ಬೋದು, ಅಥವಾ ಐಶ್ವರ್ಯವನ್ನು ಇರ್ಬೋದು ಮಾಡ್ತೀನಿ. ನನ್ನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಎಷ್ಟಾದರೂ ಇರ್ಬೋದು, ಒಂದನ್ನು ಆರಿಸ್ಕೊಂಡು ನನ್ನ ಕನಸು, ಲೇಟೆಸ್ಟ್ ಟೇಕ್ ಮನಿ ಅಂತ ಇಟ್ಕೊಳ್ಳಿ. ನನಗೆ ಈಗ 10 ಲಕ್ಷ ಬೇಕು 2026ರಲ್ಲಿ, ಖರ್ಚು ಬಿಟ್ಟು 10 ಲಕ್ಷ ಬೇಕು. ಅದು ಯಾತಕ್ಕಾದ್ರೂ ಇರ್ಬೋದು, ನಿಮಗೆ ಎಷ್ಟು ಬೇಕೋ ನೀವು ಹೇಳ್ಕೊಳ್ಳಿ. ನಾನು ಈ 10 ಲಕ್ಷ ಸಿಕ್ಕಿದ್ದಕ್ಕೆ ಸಂಭ್ರಮ ಪಡುತ್ತೇನೆ. ಐ ಸೆಲೆಬ್ರೇಟ್ ದ 10 lakhs ಐ ಹ್ಯಾವ್ ರಿಸೀವ್ಡ್. ಅದು ಒಂದೇ ಸತಿ ಸಿಗುತ್ತೋ, 1 ಲಕ್ಷ 2 ಲಕ್ಷ 3 ಲಕ್ಷವಾಗಿ ಸಿಗುತ್ತೋ ಅದು ಬೇರೆ ವಿಷಯ. ಐ ಆಮ್ ಗ್ರೇಟ್ಫುಲ್ ಫಾರ್ ದ 10 lakhs ಐ ರಿಸೀವ್ಡ್. ನಾನು ಗಳಿಸಿದಂಥ 10 ಲಕ್ಷಕ್ಕೆ ನಾನು ಕೃತಜ್ಞತೆಯನ್ನು ಕೊಡ್ತೀನಿ. ಯಾವುದೇ ಒಂದು ಪ್ರಾಜೆಕ್ಟ್ ಇರ್ಬೋದು, ಕೆಲಸ ಇರ್ಬೋದು, ಅಥವಾ ಮದುವೆ ಮಾಡ್ಕೊಳ್ತಾ ಇರ್ಬೋದು ನೀವು, ಅಥವಾ ಒಂದು ಸಂಬಂಧದಲ್ಲಿ ಇಳಿತಾ ಇರ್ಬೋದು, ಮನೆ ಕಟ್ತಾ ಇರ್ಬೋದು, ಯಾವುದೇ ವಿಷಯಕ್ಕೆ ಮುಂಚೆ ಅದು ಕನಸೇ ಅಲ್ವಾ. ಹೊಸ ಕೆಲಸ ಒಂದು ಕನಸೆ, ಒಂದು ಪ್ರಾಜೆಕ್ಟ್ ಒಂದು ಕನಸೇನೆ. ಅದರ ಮುಂಚೆ ಒಂದು ಸೇಲ್ ಮಾಡಬೇಕಾದ್ರೆ, ನೀವು ಮಾರ್ಕೆಟಿಂಗ್ ಮಾಡಬೇಕಾದ್ರೆ, ಡೀಲ್ ಕ್ಲೋಸ್ ಮಾಡಬೇಕಾದ್ರೆ ಅದು ಒಂದು ಕನಸೆ. ಅದಕ್ಕೆ ಮುಂಚೆ ನೀವು ಸಂಭ್ರಮವನ್ನು ವ್ಯಕ್ತಪಡಿಸಿ, ಯೂನಿವರ್ಸ್ಗೆ, ಬ್ರಹ್ಮಾಂಡಕ್ಕೆ ಸಂಭ್ರಮವನ್ನು, ಆ ಸೆಲೆಬ್ರೇಷನ್ ಅನ್ನೋ ಒಂದು ವೈಬನ್ನು ಕೊಡಿ. ಆಮೇಲೆ ಗ್ರ್ಯಾಟಿಟ್ಯೂಡ್, ಧನ್ಯತಾ ಭಾವ, ಇದು ಎರಡನ್ನೂ ಕೊಡಿ. ಅದು ಆಗೋ ಮುಂಚೆನೇ ನೀವು ಗ್ರ್ಯಾಟಿಟ್ಯೂಡ್ ಕೊಡ್ತಾ ಹೋದಾಗ ಬ್ರಹ್ಮಾಂಡಕ್ಕೆ ಬೇರೆ ದಾರಿನೇ ಇಲ್ಲ. ಅದನ್ನು ನಿಜ ಮಾಡಲೇಬೇಕು, ಆ ಕನಸನ್ನು ನನಸು ಮಾಡಲೇಬೇಕು. ನೀವು ಸೆಲೆಬ್ರೇಟ್ ಮಾಡಿದಾಗ ಆ ಬ್ರಹ್ಮಾಂಡ ನಿಮ್ಮ ಆ ಕನಸಿನ ಜೊತೆ ಹೆಜ್ಜೆ ಹಾಕಿ ಅದನ್ನು ನನಸು ಮಾಡಿಕೊಡೋದ್ರಲ್ಲಿ ಒಂದು ಎರಡನೇ ಮಾತೇ ಇಲ್ಲ. ಖಂಡಿತ ಅದು ನೆರವೇರಿಸಿ ಕೊಡುತ್ತೆ. ಆದರೆ ನಿಮ್ಮ ಕನಸು ಏನಿದೆ ಅನ್ನೋದನ್ನು ನೀವು ಕ್ಲಿಯರ್ ಆಗಿ ಹೇಳಬೇಕಾಗತ್ತೆ. ಅಫರ್ಮೇಷನ್ಸ್ ಮಾಡ್ತೀವಿ, ಆದರೆ ಅದು ಆಗ್ತಾ ಇಲ್ಲ, ಈಡೇರ್ತಾ ಇಲ್ಲ ಅಂತ ಸುಮಾರು ಜನ ಕೆಲವೊಮ್ಮೆ ಕಾಮೆಂಟ್ ಬಾಕ್ಸಲ್ಲಿ ಬರೀತೀರಾ. ನೀವು ಆ ಅಫರ್ಮೇಷನ್ ಮಾಡಬೇಕಾದ್ರೆ ಸಂಭ್ರಮಿಸಿದರ ಇಲ್ಲ ಸಂಕಟದಿಂದ ಬರೆದ್ರ? ಡಿಡ್ ಯು ಸೆಲೆಬ್ರೇಟ್ ಆರ್ ನೀವು ಕೋಪದಿಂದ, ದುಃಖದಿಂದ ಬರೆದ್ರ? ನಿಮ್ಮ ಮೂಡ್ ಏನಿತ್ತು ಅಂತ ಗಮನಿಸ್ಕೊಳ್ಳಿ. ಅದು ಅಲ್ಲದೆ ಚಕ್ರಗಳ ಮೂಲಕ ನಾವು ಅಫರ್ಮೇಷನ್ಸನ್ನು, ಆ ಚಕ್ರದ ಎನರ್ಜಿ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅನ್ನೋದನ್ನು ಮುಂಬರಲಿರೋ ನ್ಯೂ ಇಯರ್ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಅಲ್ಲಿ ತನಕ ನಿಮ್ಮ ಪ್ರತಿಯೊಂದು ಕನಸನ್ನು ಸಂಭ್ರಮಿಸಿ. 2025ರಲ್ಲಿ ನಮಗೆ ನಡೆದಂಥ ಪ್ರತಿಯೊಂದು ವಿಷಯಕ್ಕೂ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆಯನ್ನು ಕೊಡಿ. ಪ್ರತಿಯೊಬ್ಬರು ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಜೊತೆ ಅಸೋಸಿಯೇಟ್ ಆಗಿರೋರು, ವಿಡಿಯೋಸ್ ನೋಡೋರು, ಮತ್ತು ಪ್ರತಿಯೊಬ್ಬರು ಯಾರು ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತೀರಾ, ಕ್ಲಾಸ್ಗೆ ಬರ್ತೀರಾ, ನಮ್ಮ ಬಗ್ಗೆ ಒಂದು ಟೆಸ್ಟಿಮೋನಿ ಕೊಡ್ತೀರಾ, ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ದಿವೋಹಂ, ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.